ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ಒಂದು ಉಪವಾಸದ ಸ್ಪೆಷಲ್ ಸಾಬುದಾನ ಕಿಚಡಿ ಅಥವಾ ಸಾಬಕ್ಕಿ ಕಿಚಡಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಕ್ವಿಕ್ಕಾಗಿ ಮಾಡ್ಬೋದು. ಆಮೇಲೆ ಇದು ಉಪವಾಸಕ್ಕೆ ಹೇಳಿ ಮಾಡಿಸಿದಂಥ ಒಂದು ತಿಂಡಿ. ಸೊ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನು ಕಡಾಯಿನ ಬಿಸಿಯಲ್ಲಿ ಇಟ್ಟು ಅದರಲ್ಲಿ ಸ್ವಲ್ಪ ಅಂದರೆ 1 ಕಪ್ನಷ್ಟು ನೆಲಗಡಲೆನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು. ಡ್ರೈ ರೋಸ್ಟ್ ಆದಮೇಲೆ ಸ್ವಲ್ಪ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೆ, ಸ್ವಲ್ಪವನ್ನು ತೆಗೆದಿಟ್ಕೊಂಡೆ. ಈಗ ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ನಾನು ಜೀರಿಗೆನ ಹಾಕಿದೆ. ಜೀರಿಗೆ ಸ್ಪ್ಲಿಟ್ ಆಗ್ತಿದ್ದಾಗೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿದೆ. ಈಗ ಇದಕ್ಕೆ ನಾವು ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸನ್ನು ಸೇರಿಸಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಳ್ಳಗೆ ಸ್ಲೈಸ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ. ಇದು ಎಷ್ಟು ಬೇಕಾದ್ರಷ್ಟು ಸಣ್ಣದಾಗಿ ನಾವು ಹೆಚ್ಚಿಟ್ಕೊಂಡು ಆಮೇಲೆ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ನೀರೆಲ್ಲ ಹಾಕಲಿಕ್ಕಿಲ್ಲ. ಇದನ್ನು ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಫ್ರೈ ಆಗ್ತಿದ್ದಾಗೆ ಆಲ್ರೆಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿಟ್ಟಂಥ ನೆಲಗಡಲೆನ ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದು ಸಹ ಸೇರಿಸಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಆನಂತರ 1 ಚಮಚದಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು 1/4 ಬೌಲಷ್ಟು ಹಸಿ ಕೊಬ್ಬರಿನ ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಂದರೆ ಸೇರಿಸ್ಬೋದು, ಬಟ್ ರುಚಿಗೆ ಚೆನ್ನಾಗಿರ್ತದೆ. ಈಗ ಆಲ್ರೆಡಿ 3 ಗಂಟೆಗಳಷ್ಟು ಕಾಲ ನೆನೆಸಿ ಇಟ್ಟಿರುವಂತಹ ಸಾಬಕ್ಕಿನ ನಾನು ನೀರು ಸೋಸಿ ಈಗ ಇದನ್ನು ಸೇರಿಸಲಿಕ್ಕಿದೆ. ಇದು ನೋಡಿ ಇಷ್ಟು ಸಾಫ್ಟಾಗಿ ಬರಬೇಕು. ಈಗ ಇದನ್ನು ನಾನು ಆಲ್ರೆಡಿ ತಯಾರು ಮಾಡಿಟ್ಟಂಥ ಮಿಶ್ರಣದ ಜೊತೆ ಸೇರಿಸ್ತಾ ಇದ್ದೇನೆ. ಇವಾಗ ಸಾಬಕ್ಕಿ ಮತ್ತು ಬಟಾಟೆಯ ಮಿಶ್ರಣವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಅದೆಲ್ಲವೂ ಚೆನ್ನಾಗಿ ಬೆರೆಸ್ಕೊಂಡು ಆನಂತರ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಬಟ್ ಇದರಲ್ಲಿ ನಾವು ನೀರು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನಿಧಾನಕ್ಕೆ ನೋಡಿ ನಮ್ಮ ಸಾಬಕ್ಕಿ ಚೆನ್ನಾಗಿ ಬೆಂದು ರೆಡಿ ಆಗ್ತದೆ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಆಲ್ರೆಡಿ ನಾವು ತೆಗೆದಿಟ್ಟಂತಹ ಸ್ವಲ್ಪ ನೆಲಗಡಲೆನೂ ಸಹ ಇಡೀ ನೆಲಗಡಲೆನ ಸೇರಿಸ್ತಾ ಇದ್ದೇನೆ. ಇದು ನಮ್ಮ ಕಿಚಡಿಯಲ್ಲಿ ಒಳ್ಳೆಯ ರುಚಿಯನ್ನು ಆ್ಯಡ್ ಮಾಡ್ತದೆ. ಸೊ ಈಗ ಇದೆಲ್ಲವನ್ನು ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟೊಂದು ಬಿಡಿ ಬಿಡಿಯಾಗಿ ನಮ್ಮ ಕಿಚಡಿ ರೆಡಿಯಾಗಿದೆ. ಇದಕ್ಕೆ ನೀರು ಹಾಕಿದರೆ ಸ್ವಲ್ಪ ಅಂಟಂಟಾಗಿ ಬರೋ ಚಾನ್ಸ್ ಇರ್ತದೆ. ಕಡೆಯಲ್ಲಿ ಸ್ವಲ್ಪ ಹುಳಿಗೆ ನಾನು ಲಿಂಬೆ ರಸನ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಸಹ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ್ರೆ ಈಗ ನಮ್ಮ ಉಪವಾಸದ ಸ್ಪೆಷಲ್ ಸಾಬಕ್ಕಿ ಕಿಚಡಿ ರೆಡಿಯಾಗಿದೆ. ಇದನ್ನು ಬಾಳೆ ಎಲೆ ಮೇಲೆ ನಾನು ಬಡಿಸಿ ತೋರಿಸ್ತಾ ಇದ್ದೇನೆ. ತುಂಬಾ ಬಿಡಿ ಬಿಡಿಯಾಗಿ ಬಂದಿದೆ. ಆಮೇಲೆ ಉಪವಾಸಕ್ಕೆ ಇದು ತುಂಬ ಚೆನ್ನಾಗಿರ್ತದೆ. ವ್ರತ ಎಲ್ಲ ಹಿಡ್ದಿದ್ರೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ತಿಂದರೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ, ಬೇರೇನು ತಿನ್ನುವ ಆಸೆ ಆಗಲ್ಲ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.